ಹೆಲೋ ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಏರಿಯಲ್ಲಿ ಜಾತ್ರೆ ಕಂಡ್ರಿ. ಯಾವ ಜಾತ್ರೆ ಅಂತೀರಾ? ಇವತ್ತು ಅಣ್ಣಮ್ಮ ದೇವಿಯ ರಥೋತ್ಸವ. ನೀವು ನೋಡ್ಬೋದು, ಇಲ್ಲಿ 3 ರಥಗಳು ನಿಂತಿದ್ದಾವೆ. ಸೊ ಇದರಲ್ಲಿ ಮೊದಲನೆಯ ರಥೋತ್ಸವ ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿದು, ಎರಡನೆಯದು ಕಬಾಳಮ್ಮ ದೇವಿದು, ಈಗ ನೋಡ್ತಿರೋದು ನೀವು ಅಣ್ಣಮ್ಮ ದೇವಿಯ ರಥೋತ್ಸವ ಕಂಡ್ರಿ. ಸೊ ನೀವು ನೋಡ್ಬೋದು ಯಾವ ಥರ ತಯಾರಿ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಸೊ ಪೊಲೀಸ್ ವೆಹಿಕಲ್ಸ್ ಕೂಡ ಅಡ್ಡ ಹಾಕಿದ್ದಾರೆ ರೋಡಿಗೆ. ಒನ್ ವೇಯಲ್ಲಿ ಮಾತ್ರ ವೆಹಿಕಲ್ ಟ್ರಾವೆಲ್ ಮಾಡ್ತಾ ಇದೆ ಇವಾಗ. ಸೊ ಬನ್ನಿ ಯಾವ ಥರ ಇದೆ ತಯಾರಿ ಹೊಸ ರೋಡಲ್ಲಿ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ನೀವು ನೋಡ್ಬೋದು ಯಾವ ಥರ ಹೊಸ ರೋಡ್ನ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಅಂತ ಜಾತ್ರೆಯ ತಯಾರಿಗೋಸ್ಕರ. ಎಲ್ಲಿ ನೋಡಿದ್ರು ಕೂಡ ಲೈಟಿಂಗ್ಸ್ ಫುಲ್ ಜಿಗ ಮಗ ಅಂತ ಹೊಳಿತಾ ಇದೆ. ನೋಡ್ಬೋದು ನೀವು ಇಲ್ಲಿ ಹೇಗೆ ನಡೀತಿದೆ ಅಂತ ಅಂದ್ಬಿಟ್ಟು ಜಾತ್ರೆಯ ತಯಾರಿ. ಸೊ ಇನ್ನೂ ನಾಳೆ ಬಂದ್ಬಿಟ್ಟು ಅಂಗಡಿ ಅದೆಲ್ಲ ಇಡ್ತಾರೆ. ಸೊ ನೀವು ಕೂಡ ಬನ್ನಿ ಜಾತ್ರೆಗೆ, ಅಣ್ಣಮ್ಮ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಳಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಲೈಟಿಂಗ್ಸ್ ಹಾಗೂ ತಯಾರಿ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಅಣ್ಣಮ್ಮ ದೇವಿಯ ಪ್ರತಿಷ್ಠಾಪನೆ ಆಗುತ್ತೆ ನಾಳೆ. ಸೊ ಇದಾದ ತಕ್ಷಣ ನಮಗೆ ಅಣ್ಣಮ್ಮ ದೇವಿಯ ದರ್ಶನ ಆಗುತ್ತೆ. ಆಮೇಲೆ ತೇರು ಎಳಿತಾರೆ. ಸೊ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಈ ಶಾರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ ರೋಹಿತ್ ತೇಜು ಬ್ಲಾಗ್ಸ್ ಅಂತ ಹೇಳ್ತಾ, ಸೊ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್ ಸ್ನೇಹಿತರೆ.